ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಬೇಕು ಅಂದರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು. ಅವ್ರು ಯಾರೇ ಆಗಿರಲಿ ಅಂತ ದೊಡ್ಡ ಸ್ಥಾನದಲ್ಲೇ ಇರಲಿ ಆ ವ್ಯಕ್ತಿ, ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಬೇಕು ಅಂದರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು. ನಮ್ಮ ಬಾಸ್ ಕಷ್ಟದಲ್ಲಿದ್ದಾಗ ಯಾರು ಬಂದರು ಸಪೋರ್ಟ್ಗೆ? ಯಾರು ಬಂದರು? ಅವತ್ತು ಕಷ್ಟಕ್ಕೆ ಧನ್ವೀರಣ್ಣನ ಬಿಟ್ಟೆ ಬೇರೆ ಯಾರೂ ಆಗಿಲ್ಲ. ಇವತ್ತು ಧನ್ವೀರಣ್ಣ ಅವ್ರ ಹಿಂದೆ ಓಡಾಡ್ತವ್ರೆ, ಅವ್ರ ಸಪೋರ್ಟ್ಗೆಲ್ಲ ಧನ್ವೀರಣ್ಣ ಆಗ್ತವ್ರೆ ಅಂದ್ಬಿಟ್ಟು ಏನು ಬೇಕಾದ್ರೂ ಹೇಳ್ಬಿಡೋದ? ಇವತ್ತರೆಗೂ ನಾನು ನೋಡ್ದಂಗೆ ಜೊತೆಗಿರೋ ಫ್ರೆಂಡ್ಸೂ ಕಷ್ಟಕ್ಕೆ ಬರ್ತಾರೆ ಅಂತ ಹೇಳ್ಕೊಟ್ಟಿದ್ದೆ ಧನ್ವೀರ್ ಸರ್ ಇಡೀ ಕರ್ನಾಟಕ ಜನತೆಗೆ. ನೀವುಗಳು ಏನೇ ಮಾತಾಡಿದ ತಕ್ಷಣವೇ ನಿಮ್ಮ ಮಾತಿಗೆ ಮಳ್ಳಾಗಿ ಎಲ್ಲ ಜೊತೆಗೆ ಬರೋರು ನಮ್ಮನ್ನೇನು ಅನ್ಕೊಂಬಿಟ್ಟಿದಾರ? ಕಿವಿಗೇನು ಹೂವು ಇಟ್ಕೊಂಡಿಲ್ಲ, ಕಣ್ಣಿಗೇನು ಬಟ್ಟೆ ಕಟ್ಕೊಂಡಿಲ್ಲ. ನಾವು ಎಲ್ಲ ನೋಡ್ತಾ ಇದ್ದೀವಿ ಯಾರೇನು ಮಾಡ್ತಾಯಿದ್ದೀರಾ ಅಂತೇಳಿ. ನಮ್ಮ ಧನ್ವೀರಣ್ಣ ನಿನ್ನೆ ಯಾವ ರೀತಿ ಉತ್ತರ ಕೊಟ್ಟವ್ರೆ ಅಂದರೆ ಸೈಕಾ ಕೊಟ್ಟವ್ರು, ಮುಟ್ಟು ನೋಡ್ಕೊಳ್ಳೋ ರೀತಿ ಉತ್ತರ ಕೊಟ್ಟವ್ರೆ. ಇನ್ನೊಂದು ಸಲ ಯಾವನ್ನೂ ಮಾತಾಡಬಾರ್ದು ಆ ರೀತಿ ಉತ್ತರ ಕೊಟ್ಟವ್ರೆ. ಅದು ನಮ್ಮ ಧನ್ವೀರಣ್ಣಗೆ ಗೊತ್ತು. ಏನಾಗುತ್ತೆ ಸರ್, ಈಗ ಮಾತಾಡೋರು ಈಗ ನಾವೆಲ್ಲೂ ಈ ಪ್ರಸ್ತುತ ಈಗ ಅಣ್ಣನ ದರ್ಶನ ಅವ್ರ ವಿಚಾರವಾಗಿ ಏನ್ ನಡೀತಾ ಇದೆಯಲ್ಲ, ನಾವೆಲ್ಲ ನಾವು ಮಾಡ್ಕೊಂಡಿದೀವಿ, ನಾನ್ ಮಟ್ಟಿದೀನಿ, ನಾನ್ ಬಂದ್ ಮಾಡಿದೆ, ಇವರು ಯಾವತ್ತು ಹೇಳ್ಕೊಂಡಿಲ್ಲ, ಹೇಳ್ಕೊಡೋದು ಇಲ್ಲ ಮುಂದಕ್ಕೆ. ನಾವು ಅದು ಭಗವಂತನ ಬಿಟ್ಟಿದ್ದು, ಯಾರು ಗೊತ್ತು ಅವ್ರಿಗೆ ಗೊತ್ತು. ಈ ಕೈಲಿ ಕಿಸೆಕಾಗ್ದ ಕೆಲವು ಕುತ್ಕೊಂಡ್ಬಿಟ್ಟು ಟಿವಿ ಮುಂದೆ ಏನ್ ಮಾಡ್ತಾರೆ, ಪಕ್ಕದಲ್ಲಿ ಯಾರೋ ಒಂದು ಹೆಣ್ಣು ಹುಡುಗಿದ್ರು ಅವ್ರ ಕಷ್ಟ ಅಂತ ಬಂದಾಗ ಒಂದಿನ ಬರ್ಲಿಲ್ಲ. ಇದೇ ದರ್ಶನ ಅವ್ರು ಈಚೆ ಬಂದ್ರು. ಯಾಕ ರೀಸೆಂಟ್ ಆಗಿ ಬೇಲ್ಮುಖ ಅಂತ ಈಚೆ ಬಂದ್ರು. ಮಾರನೇ ದಿವಸನೇ ಮನೆ ಬಿರಿಯಾನಿ ಕಳ್ಸಕ್ಕಾಗುತ್ತೆ, ಆಯ್ತಾ? ಕೆಲವ್ರಿಗೆ ಮಾರನೇ ದಿವಸನೇ ಮನೆ ಬಿರಿಯಾನಿ ಕಳ್ಸಕ್ಕಾಗುತ್ತೆ, ಕಷ್ಟದಲ್ಲಿ ಯಾಕೆ ಬಂದು ನಿಂತ್ಕೊಳಕ್ಕಾಗಿಲ್ಲ? ಜೈ ದಿವಸ್ ಕ್ಯಾಮ್ರಾ ಮುಂದೆ ಗಂಡಿಸ್ಕೊಂಡು ಬೇರೆ ನೋಡಿದ್ರು. ಸೊ ನಾ ಅರ್ಥದಲ್ಲಿ ಹೇಳಿದ್ರು ಅಷ್ಟೇ. ಅಂತ ಇಂಥ ನಟರಿಗೆ ಅಂತೇನಿಲ್ಲ, ಯಾರು ಕೊಡಿ ಗೊತ್ತಾಗ್ಬೇಕು, ಅವ್ರಿಗೆ ಗೊತ್ತಾಗಿದೆ ಬಿಡಿ ಸರ್. ಇಷ್ಟು ಹೇಳ್ಬೇಕು ಅಂತೆಲ್ಲ ಅವ್ರಿಗೂ ಚೆನ್ನಾಗುತ್ತೆ, ಯಾರು ಕೊಟ್ಟು ಯಾರಿಗೆ